ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹರ್ಷಿತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ. ಎಸ್, ನಾನಿವತ್ತು ಗೆಟ್ ರೆಡಿ ವಿತ್ ಮಿ ಸೀರೀಸ್ ಮಾಡಬೇಕು ಅಂತ ಅಂದ್ಕೊತಿದ್ದೀನಿ. ಮೋಸ್ಟ್ ಆಫ್ ದ ಯೂಟ್ಯೂಬರ್ಸ್ ತುಂಬ ಜನ ಮಾಡ್ತಾರೆ. ಇದೇ ಫಸ್ಟ್ ಟೈಮ್, ಆ್ಯಕ್ಚುಲಿ ನಾನು ಎಲ್ಲೂ ಟ್ರೈ ಮಾಡಿಲ್ಲ ಅಥವಾ ಯಾವುದೇ ಟ್ರಯಲ್ ಮಾಡಿಲ್ಲ. ಇದೇ ನಾನು ಫಸ್ಟ್ ಟೈಮ್ ಗೆಟ್ ರೆಡಿ ವಿತ್ ಸೀರೀಸ್ ಮಾಡ್ತಾ ಇರೋದು. ನೋಡೋಣ ಹೇಗೆ ಬರುತ್ತೆ ವಿಡಿಯೋ ಅಂತ. ಆ್ಯಂಡ್ ಇವತ್ತು ನನ್ನ ಆಫೀಸ್ ಪಾರ್ಟಿ ಇದೆ. ಸೊ ಆಫೀಸ್ ಪಾರ್ಟಿಗೆ ಹೇಗೆ ರೆಡಿ ಆಗ್ತೀನಿ ಅಂದ್ಬಿಟ್ಟು ತೋರಿಸ್ಬೇಕು ಅಂತ ಅಂದ್ಕೊತಿದ್ದೀನಿ. ಕ್ಯಾಬ್ ಬರೋದಕ್ಕೆ ಇನ್ನೂ ಒಂದು 1 hour ಟೈಮ್ ಇದೆ. ಸೊ 1 hour ಅಷ್ಟೊತ್ತಿಗೆ ನಾನು ರೆಡಿಯಾಗಿ ಕಂಪ್ಲೀಟ್ ವಿಡಿಯೋ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಯಾವ್ಯಾವ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ, ಯಾವ ಲುಕ್ ಕ್ರಿಯೇಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇನ್ನೂ ಏನೂ ಡಿಸೈಡ್ ಮಾಡಿಲ್ಲ, ಯಾವ ಥರ ಲುಕ್ಕು ಅಥವಾ ಯಾವ ಡ್ರೆಸ್ಸಲ್ಲೂ ಕೂಡ ಕನ್ಫ್ಯೂಷನ್ ಇದೆ. ಸೊ ಮೇಕಪ್ ಹೇಗೆ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಸ್ಕಿನ್ ಆ್ಯಕ್ಚುಲಿ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಸಿಕ್ಕಾಬಟ್ಟೆ ಡ್ರೈ ಆಗಿದೆ. ಸೊ ಫಸ್ಟ್ ನಾನು ಸ್ಟಾರ್ಟ್ ಮಾಡ್ಕೋತೀನಿ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಮ್ಯೂಸಿಕ್ ಜೊತೆ ವೈಬ್ ಮಾಡಿಕೊಂಡು ಸ್ಟಾರ್ಟ್ ಮಾಡೋದು ನನಗೆ ಇಷ್ಟ. ಯಾವಾಗಲೂ ರೆಡಿ ಆಗಬೇಕಾದ್ರೆ ಒಂದು ಸಾಂಗ್ ಒಂದು ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಆಗ್ತಾಯಿದ್ರೆ ಅದು ಖುಷಿನೇ ಬೇರೆ, ಅದು ವೈಬ್ಸೇ ಬೇರೆ ಆಗುತ್ತೆ. ಸೊ ಲೆಟ್ ಸ್ಟಾರ್ಟ್. ಯಾಕೆ ತಡ ಮಾಡೋದು ಅಲ್ಲ, ಬನ್ನಿ. ಮೇಕಪ್ಪಲ್ಲಿ ಫಸ್ಟ್ ಸ್ಟೆಪ್ ಯಾವಾಗಲೂ ಸ್ಕಿನ್ ಪ್ರಿಪ್ರೇಷನ್ ಆಗಿರುತ್ತೆ. ನಾನು ಆಗಲೇ ಹೇಳ್ದಾಗೆ ನನ್ನ ಸ್ಕಿನ್ ಸಿಕ್ಕಾಪಟ್ಟೆ ಡ್ರೈ ಆಗಿತ್ತು. ಸೊ ಸ್ಕಿನ್ನ ಯಾವಾಗಲೂ ರೆಡಿ ಮಾಡಬೇಕು. ಸ್ಕಿನ್ ಅಥವಾ ಮೇಕಪ್ ಗ್ರೇ ಔಟ್ ಆಗಬಾರ್ದು ಅಂದರೆ ನಮ್ಮ ಸ್ಕಿನ್ ಪ್ರಿಪ್ರೇಷನ್ ಕಂಪ್ಲೀಟಾಗಿ ಚೆನ್ನಾಗಾಗಬೇಕು. ಸೊ ಲೆಟ್ ಸ್ಟಾರ್ಟ್. ಸೊ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಕೊಡ್ತಾ ಇರುತ್ತೆ. ಸೊ ನಾನು ಎಲ್ಲ ಸ್ಟೆಪ್ಸ್ ಹೇಳೋಕ್ಕಾಗಲ್ಲ, ಬಟ್ ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ನಿಮಗೆ ತೋರಿಸ್ತೀನಿ. ಸೊ ನಾನು ಸ್ಕಿನ್ನಿಗೆ ಆಲ್ರೆಡಿ ಮಾಯ್ಶ್ಚರೈಸರ್ ಹಾಕಿದ್ದೀನಿ. ಸೊ ಲೆಟ್ಸ್ ವೇಟ್ ಫಾರ್ 5 minutes. 5 minutes ಆದಮೇಲೆ ನಾನು ನೆಕ್ಸ್ಟ್ ಪ್ರಾಡಕ್ಟ್ ಹಾಕ್ತೀನಿ. ಆ್ಯಂಡ್ ಎಲ್ರಿಗೂ ಹೇಳೋದೇ ಮತ್ತೆ ವಿಶ್ ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಯಾರ್ಯಾರು ಈ ವರ್ಷ ಏನೇನೆಲ್ಲ ಕನಸುಗಳು ನನಸಾಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅದೆಲ್ಲ ನನಸಾಗಲಿ. ಏನಾದರೂ ನಿಮ್ಮ ನ್ಯೂ ಇಯರ್ ರೆಸೊಲ್ಯೂಷನ್ ಏನಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವೈ ಬಿಕಾಸ್ ನನ್ನ ನ್ಯೂ ಇಯರ್ ರೆಸೊಲ್ಯೂಷನ್ ಬಂದು ಈ ವರ್ಷ ಕರೆಕ್ಟಾಗಿ ನಾನು ವೀಡಿಯೋಸ್ ಪೋಸ್ಟ್ ಮಾಡಬೇಕು ಅನ್ನೋದು. ವೈ ಬಿಕಾಸ್ ನಾನು ಏನಂದರೆ ಕರೆಕ್ಟಾಗಿ ಒಂದು ಸೀಕ್ವೆನ್ಸಲ್ಲಿ ನಾನು ಮಾಡೋಕ್ಕೆ ಆಗಿರಲಿಲ್ಲ ವೀಡಿಯೋಸ್ನ ಪೋಸ್ಟ್ನ. ಸೊ ಹಾಗಾಗಿ ಈ ವರ್ಷ ನಾನು ಯೂಟ್ಯೂಬಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿರೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ. ಬಿಕಾಸ್ ತುಂಬ ಜನ ಕೇಳ್ತಿದ್ರಿ ಯಾಕೆ ವೀಡಿಯೋಸ್ ಪೋಸ್ಟ್ ಆಗ್ತಿಲ್ಲ ಅಂತ. ಸೊ ಇದು ನನ್ನ ರೆಸೊಲ್ಯೂಷನ್. ನಿಮ್ಮದು ರೆಸೊಲ್ಯೂಷನ್ ಏನು ಅಂತ ನನಗೆ ತಿಳಿಸಿ. प्लीज चलिए तेरी डिनर नहीं है।
ಬೆಂಡೆಕಾಯಿ ಎಕ್ಸ್ಪೋ. ಸೊ ಇಷ್ಟು ನಂದು ಮೇಕಪ್ದಾಗಿತ್ತು. ನಾನು ಲಿಪ್ಸ್ಟಿಕ್ ಹಾಕಬೇಕು. ಲಿಪ್ಸ್ಟಿಕ್ ಹಾಕಿದ್ರೆ ನನ್ನ ಮೇಕಪ್ ಕಂಪ್ಲೀಟ್ ಆಗುತ್ತೆ. ಸೊ ನಾನು ಇನ್ನೇನು ಪ್ರಾಡಕ್ಟ್ಸ್ ಹಾಕಲ್ಲ. ಸೊ ಲಿಪ್ಸ್ಟಿಕ್ ಹಾಕಿದ್ಮೇಲೆ ಸ್ಮರ್ಜ್ ಜಾಗ ಜಾಸ್ತಿ. ಸೊ ಅಷ್ಟೊತ್ತಿಗೆ ಡ್ರೆಸ್ ಹಾಕೊಂಡು ಬಂದುಬಿಟ್ಟು ಲಿಪ್ಸ್ಟಿಕ್ ಹಾಕೋತೀನಿ. ಸೊ ಇನ್ನು ಹೇರ್ ಸ್ಟೈಲ್ ಇದೆ. ಸೊ ಹೇರ್ ಸ್ಟೈಲ್ ಸೆಟ್ ಮಾಡ್ಕೊಳ್ಳೋದಷ್ಟೇ, ಇದೇನಿಲ್ಲ. ಸೊ ಹೇರ್ ಸೆಟ್ ಮಾಡಿಕೊಂಡು ಡ್ರೆಸ್ ಹಾಕ್ಕೊಂಡು ಬರ್ತೀನಿ. ಹೇ ವೆಲ್ಕಮ್ ಬ್ಯಾಕ್. ನೀವು ಹೇಳ್ದಂಗೆ ಹೇರ್ ಸೆಟ್ ಮಾಡ್ಕೊಂಡು ಬಂದಿದ್ದೀನಿ. ಹೇರ್ ಸೆಟ್ ಮಾಡ್ಕೊಂಬಂದ್ಮೇಲೆ ನಂಗೆ ಲಾಸ್ಟ್ ಇರೋದು ಲಿಪ್ಸ್ಟಿಕ್ ಅಷ್ಟೇ. ಸೊ ಲಿಪ್ಸ್ಟಿಕ್ ಅಷ್ಟೇ ಆದಮೇಲೆ ನನ್ನ ಮೇಕಪ್ ಕಂಪ್ಲೀಟ್ ಆಗುತ್ತೆ. ಸೊ ಹೋಪ್ ನಿಮಗೆ ಈ ಲುಕ್ ಇಷ್ಟ ಆಗಿದೆ ಅಂತ. ಸ್ವಲ್ಪ ಲೈಟಾಗಿ ಸ್ವಲ್ಪ ಲೈಕ್ ಅಂದರೆ ಪಾರ್ಟಿ ವೈಬ್ಸ್ ಇರೋದ್ರಿಂದ ಸ್ವಲ್ಪ ಹೈಲೈಟರ್ ಜಾಸ್ತಿ ಪ್ರಿಫರ್ ಮಾಡಿದ್ದೀನಿ. ಸೊ ಯಾ, ಸೊ ಲಾಸ್ಟ್ ನಂದು ಲಿಪ್ಸ್ಟಿಕ್ ಇದೆ. ಸೊ ಲಿಪ್ಸ್ಟಿಕ್ ಕಂಪ್ಲೀಟ್ ಆದಮೇಲೆ ಸೊ ಈ ಲುಕ್ ಹೇಗೆ ಕಾಣಿಸ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಇವತ್ತು ಸ್ವಲ್ಪ ಡಾರ್ಕಾಗಿ ಲಿಪ್ಸ್ಟಿಕ್ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ವೈ ಬಿಕಾಸ್ ಇದು ಪಾರ್ಟಿ ಲುಕ್ ಇರೋದ್ರಿಂದ. ಸೊ ಬೋಲ್ಡಾಗಿ ಕಾಣಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಐ ಆಮ್ ಜಸ್ಟ್ ಮಿಕ್ಸಿಂಗ್ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ತಾ ಇದ್ದೀನಿ. So this is my final look. Hope you like this look. ಎಲ್ರಿಗೂ ಈ ಲುಕ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಹೇಗೆ ಕಾಣಿಸುತ್ತೆ ಅಂತ ಸ್ವಲ್ಪ ಹತ್ರದಿಂದ ತೋರಿಸ್ತೀನಿ. ಸಿಯಾ, ಆ್ಯಂಡ್ ಇದು ನಾನು ಇಲ್ಲೇ ಮನೆ ಹತ್ರ ತೊಗೊಂಡಿರೋ ಇಯರಿಂಗ್ಸ್ ಇದು. ಸೊ ಬಟರ್ಫ್ಲೈ ಇಯರಿಂಗ್ಸ್ ನಂಗೆ ತುಂಬ ಇಷ್ಟ. ಬಟರ್ಫ್ಲೈ ಅಂದರೆ ಯಾ, ಹೋಪ್ ಯು ಲೈಕ್ ದಿಸ್ ಔಟ್ಫಿಟ್. ಇದು ಈ ಬ್ಯಾಗ್ನ ನಾನು ಪೇರ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಬಿಕಾಸ್ ಅಲ್ಲಿ ಸ್ವಲ್ಪ ಏನಾದರೂ ಫೋನ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಹಿಂಸೆ ಆದಾಗ ಈ ಬ್ಯಾಗಲ್ಲಿ ಇಡ್ಬೋದು ಅಂತ. ಸೊ ಅದು ಬಿಟ್ಟರೆ ಇವತ್ತಿನ ಔಟ್ಫಿಟ್ ಇದಾಗಿತ್ತು. ಈ ಥರ ಮೇಕಪ್ ಆಗಿದೆ. ಆ್ಯಂಡ್ ಗೆಟ್ ರೆಡಿ ವಿತ್ ಸೀರೀಸ್ ಇವತ್ತು ಕಂಪ್ಲೀಟ್ ಆಗಿದೆ. ಹೋಪ್ ಯು ಲೈಕ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಯಾರೆಲ್ಲ ನನ್ನ ವಿಡಿಯೋನ ಇವತ್ತು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು, ಲವ್ ಯು ಆಲ್. ಈ ವಿಡಿಯೋ ನಿಮಗೋಸ್ಕರ. ಇದು ನನ್ನ ಇಯರ್ ಎಂಡ್ ಪಾರ್ಟಿ ಹೇಗಿತ್ತು ಅಂತ ತೋರಿಸ್ಬೇಕು ಅಂತ ಜಸ್ಟ್ ಒಂದು 1 minute ವಿಡಿಯೋ ಹಾಕಿದ್ದೀನಿ. ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಬಾಯ್.